ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. 6ನೇ ಸೆಮಿಸ್ಟರಿಗೆ ಆಗಮಿಸಿದಂತಹ ತಾವುಗಳು ಈಗಾಗಲೇ 5ನೇ ಸೆಮಿಸ್ಟರ್ನಲ್ಲಿ ಕೊನೆ ಅವಧಿಯಲ್ಲಿ ಬೋಧಿಸಲಾದಂಥ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳವಳಿಗಳ ಅಧ್ಯಯನವನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಮೆಲುಕು ಹಾಕಬೇಕಾಗುತ್ತದೆ. ಕಾರಣ, ಈಗ ಅಧ್ಯಯನ ಮಾಡುತ್ತಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಸ್ಥಾಪನೆ ಏನಿದೆ, ಆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಯಾವ ಉದ್ದೇಶವನ್ನು ಹೊತ್ತು ಸ್ಥಾಪನೆಯಾಯಿತು ಎಂಬುದಕ್ಕೆ ಮುಖ್ಯವಾಗಿ ಅಂದು ಅಲ್ಲಿ ನಡೆದಂತಹ, ಅಂದರೆ 19ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ಇಲ್ಲಿ ನಾವು ಸ್ಮರಿಸಬೇಕಾಗುತ್ತದೆ. ಅಂದಿನ ಪ್ರಮುಖ ಸಂಘ ಸಂಸ್ಥೆಗಳೆಂದರೆ 1828ರಲ್ಲಿ ಸ್ಥಾಪಿತವಾದಂತಹ ಬ್ರಹ್ಮ ಸಮಾಜ, 1867ರಲ್ಲಿ ಸ್ಥಾಪಿತವಾದಂತಹ ಪ್ರಾರ್ಥನಾ ಸಮಾಜ ಹಾಗೂ ಥಿಯೋಸೋಫಿಕಲ್ ಸೊಸೈಟಿ ಮತ್ತು ರಾಮಕೃಷ್ಣ ಮಿಷನ್. ಇವೆಲ್ಲವೂ ಅಂದು ಕೈಗೊಂಡಂತಹ ನಡೆ, ಅವರು ನಡೆಸಿದಂತಹ ತತ್ವಗಳು ಮುಖ್ಯವಾಗಿ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಭದ್ರ ಬುನಾದಿಯಾದವೆಂದು ಹೇಳಬೇಕಾಗುತ್ತದೆ. ಕಾರಣ, ಸಂಸ್ಥಾಪಕರಾದಂತಹ ರಾಜಾರಾಮ್ ಮೋಹನ್ ರಾಯರು ಇವರನ್ನು ಆಧುನಿಕ ಭಾರತದ ನವೋದಯದ ಅಥವಾ ಪುನರುತ್ಥಾನದ ಜನಕ ಅಂಥೇಳಿ ಪರಿಗಣಿಸಲ್ಪಡಲಾಗಿದೆ. ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಬ್ರಹ್ಮ ಸಮಾಜ ಅದು ಮುಖ್ಯವಾಗಿ ಸಾಂಪ್ರದಾಯಿಕ ಹಿಂದೂಗಳ ವಿರೋಧವನ್ನು ಎದುರಿಸಬೇಕಾಯಿತು. ಆದಾಗ್ಯೂ ಕೂಡ ಬ್ರಹ್ಮ ಸಮಾಜ ಅಂದು ತುಂಬ ಜನಪ್ರಿಯತೆಯನ್ನು ಪಡೆಯಿತು. ರಾಜಾರಾಮ್ ಮೋಹನ್ ರಾಯರ ಈ ಒಂದು ನಡೆಗೆ ಅಂದು ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ಥಿಯೋಸೋಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್ ಇವೆಲ್ಲವೂ ಮುಂದೆ ತಮ್ಮದೇ ಆದಂತಹ ಉನ್ನತ ವಿಷಯಗಳನ್ನು ಮಂಡಿಸಿ ಅವುಗಳ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡಿದವು. ಇದಿಷ್ಟೇ ಅಲ್ಲದೆ ಭಾರತದಲ್ಲಿ ಮುಸ್ಲಿಂ ಸಮಾಜದಲ್ಲಿಯೂ ಕೂಡ ಅಲಿಗಢ್ ಎನ್ನುವ ಚಳುವಳಿಯ ಮುಖಾಂತರ ಜಾಗೃತಿ ಉಂಟಾಯಿತು. ಇಂಥ ಜಾಗೃತಿಯ ಮೇರೆಗೆ 19ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಈ ಆಂದೋಲನಗಳಿಂದಾಗಿ ಭಾರತೀಯ ಧರ್ಮ ಹಾಗೂ ಸಮಾಜದ ವ್ಯವಸ್ಥೆಯಲ್ಲಿ ಪುನಶ್ಚೇತನ ಕಂಡುಬರ್ತದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣ ಮತ್ತಷ್ಟು ಭಾರತೀಯ ಸಮಾಜದಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನು ತರ್ತದೆ. ಯಾಕಂದರೆ 1857ರ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಂಥ ಮುಂಬೈ, ಮದ್ರಾಸ್ ಹಾಗೂ ಕಲ್ಕತ್ತಾ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಒಂದು ಪ್ರಸಾರ ಭಾರತದ ಒಂದು ಪುನರುತ್ಥಾನದ ಮಹಾಕಾರ್ಯದಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತದೆ. ಸುಶಿಕ್ಷಿತ ಭಾರತೀಯ ತರುಣರ ಒಂದು ವ್ಯವಸ್ಥೆ ಅಂದಿನ ಆಂಗ್ಲ ಸಾಹಿತ್ಯವನ್ನು ಮತ್ತು ಪಾಶ್ಚಾತ್ಯ ರಾಜಕೀಯ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದಂತಹ ಇವರು ರಾಜಕೀಯ ಪ್ರಜ್ಞೆಯನ್ನು ಮತ್ತು ರಾಷ್ಟ್ರೀಯತಾ ಒಂದು ಮನೋಭಾವನೆಯನ್ನು ಮೂಡಿಸಿಕೊಂಡು ಈ ಒಂದು ಭಾವನೆಗಳೇ ಅವರ ಮನಸ್ಸಿನಲ್ಲಿ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಬಂಧುತ್ವ ಎನ್ನುವ ಒಂದು ಅಭಿಲಾಷೆಗಳನ್ನು ಉಂಟು ಮಾಡ್ತವೆ. ಈ ಒಂದು ರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸಿದಂತಹ ಈ ವಿಷಯಗಳು ಇವೇ ಮುಂದೆ ಬ್ರಿಟಿಷರ ಅನ್ಯಾಯವನ್ನು ಮತ್ತು ಶೋಷಣೆಯನ್ನು ಪ್ರತಿಭಟಿಸುವಂತಹ ಪ್ರವೃತ್ತಿಯನ್ನು ಮೂಡಿಸ್ತವೆ. ಇಂಥ ಒಂದು ಸುಶಿಕ್ಷಿತ ಭಾರತೀಯರ ಗುಂಪು ಪ್ರಥಮ ಬಾರಿಗೆ
ಅಖಂಡ ಭಾರತ ಸೇರುವಷ್ಟರ ಮಟ್ಟಿಗೆ ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಇದು ಬಹುತೇಕವಾಗಿ ಸಹಕಾರವನ್ನು ಕೊಡಮಾಡ್ತದೆ. ಇದಿಷ್ಟೇ ಅಲ್ಲದೆ ಅನೇಕ ಹೆದ್ದಾರಿಗಳು, ರೈಲುಗಳು, ಅಂಚೆತಂತಿ, ದೂರವಾಣಿ ಇಂಥ ಹಲವು ಸಂಪರ್ಕ ಸಾಧನಗಳು ಜನಸಂಪರ್ಕವನ್ನು ಹೆಚ್ಚಿಸುವುದರ ಜೊತೆಗೆ ದೇಶದ ಸಮಸ್ಯೆಯನ್ನು ಹಾಗೂ ದೇಶಕ್ಕಿರುವ ಸಮಸ್ಯೆಗಳನ್ನು ಪರಿಹರಿಸುವ ಕುರಿತಾಗಿ ಪರಸ್ಪರ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತದೆ. ಇದರ ಜೊತೆಗೆ 19ನೇ ಶತಮಾನದಲ್ಲಿ ಭಾರತದಲ್ಲಿ ಮುದ್ರಣ ಯಂತ್ರಗಳ ಬಳಕೆ ಸಾಕಷ್ಟು ಸಾಹಿತ್ಯ ಪ್ರಸಾರವನ್ನು ಮತ್ತು ಪತ್ರಿಕೋದ್ಯಮದ ವಿಭಾಗಕ್ಕೆ ಮಹತ್ವದ ಚಾಲನೆಯನ್ನು ಕೊಡಮಾಡ್ತದೆ. ಬಂಗಾಲಿ, ಉರ್ದು, ಪಾರ್ಸಿ ಹಾಗೂ ಇಂಗ್ಲಿಷ್ ಈ ಒಂದು ಭಾಷೆಗಳಲ್ಲಿ ಹಲವಾರು ಪತ್ರಿಕೆಗಳು ಹೊರಬರ್ತವೆ. ಇಂಥ ಪತ್ರಿಕೆಗಳ ಮುಖಾಂತರ ಜ್ಞಾನ ಪ್ರಸಾರ, ಭಾರತೀಯ ರಾಷ್ಟ್ರೀಯತೆಯ ಒಂದು ಪ್ರಚೋದನೆಗೆ ಹಾಗೂ ಸಂಘಟನೆಗೆ ಇದು ನೆರವನ್ನು ನೀಡ್ತದೆ. ಇದರಂತೆ ಕೇವಲ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದಂಥ ಭಾರತೀಯರಷ್ಟೇ ಈ ಒಂದು ಮಾರ್ಗದಲ್ಲಿ ಮುಂದುವರಿಯದೆ ಇದರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸದ ಒಂದು ವ್ಯವಸ್ಥೆಗೆ ಇಂಗ್ಲೀಷರು ಕೊಡಮಾಡಿದಂತಹ ಒಂದು ಕೊಡುಗೆ ನಮ್ಮ ಭಾರತೀಯರನ್ನು ಇನ್ನಷ್ಟು ಸ್ವಾತಂತ್ರ್ಯದ ದಾರಿಯತ್ತ ತಳ್ಳುವಂತೆ ಮಾತದೆ. ಅದರಲ್ಲಿ ಸರ್ ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್ ಹಾಗೂ ಪ್ರಿನ್ಸೆಫ್ ಎಂಬ ವ್ಯಕ್ತಿಗಳು ತಮ್ಮದೇ ಆದಂತಹ ಸಂಶೋಧನೆಗಳನ್ನು ಕೈಗೊಂಡಂತಹ ಅವಧಿಯಲ್ಲಿ ದೊರೆತಂತಹ ಭಾರತೀಯ ಸಂಸ್ಕೃತಿಯ ಹಿರಿಮೆ ಮತ್ತು ವೈಭವಗಳು ಅವರ ಸಂಶೋಧನೆಯ ಪ್ರತಿಫಲವಾಗಿ ಮತ್ತಷ್ಟು ವೈಭವವನ್ನು ಪಡಿತವೆ. ಹೀಗೆ ಈ ಸಂಶೋಧನೆಗಳ ಪ್ರತಿಫಲವಾಗಿ ಭಾರತದ ಸರ್ವತೋಮುಖ ಸಾಧನೆ ಹಾಗೂ ಮಹಾನ್ ಪರಂಪರೆ ಏನು ಅನ್ನೋದನ್ನು ಸುಶಿಕ್ಷಿತ ಭಾರತೀಯರಲ್ಲಿ ಮತ್ತಷ್ಟು ಹೆಮ್ಮೆಯನ್ನು, ಸ್ವಾಭಿಮಾನವನ್ನು ಮತ್ತು ದೇಶಪ್ರೇಮವನ್ನು ಮೂಡಿಸ್ತದೆ. ಇದರ ಜೊತೆಗೆ ರಾಜಾರಾಮ್ ಮೋಹನ್ ರಾಯರು, ಸ್ವಾಮಿ ದಯಾನಂದ ಸರಸ್ವತಿಯವರು, ರಾಮಕೃಷ್ಣ ಪರಮಹಂಸರು ಹಾಗೂ ಥಿಯೋಸಾಫಿಕಲ್ ಸೊಸೈಟಿ ಇವುಗಳ ಮೂಲಕ ಭಾರತದ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಸುಧಾರಣೆಯನ್ನು ತರುವುದು, ನೈತಿಕ ಪುನರುತ್ಥಾನವನ್ನು ಕೈಗೊಳ್ಳುವುದು, ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸುವಂತಹ ಅನೇಕ ಸಾಧನೆಗಳನ್ನು ಈ ಸಂಘ ಸಂಸ್ಥೆಗಳ ಸಮಾಜಗಳ ಮೂಲಕ ನಡೆಸಿ ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಪ್ರಚೋದಿಸಿದವು. ಹೀಗೆ ಇವುಗಳೆಲ್ಲರ ಪ್ರೇರಣೆಯ ಮೇರೆಗೆ ಭಾರತೀಯ ಆರ್ಥಿಕ ಪರಿಸ್ಥಿತಿಯೂ ಕೂಡ ಇವರನ್ನು ಮತ್ತಷ್ಟು ಈ ವ್ಯವಸ್ಥೆಯತ್ತ ನೂಕುವಂತಹ ಒಂದು ಕಾರ್ಯವನ್ನು ಕೈಗೊಂಡಂತಹ ವ್ಯಕ್ತಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರಾಗಿದ್ದಾರೆ. 1876ರ ಅವಧಿಯಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಇಂಡಿಯನ್ ಅಸೋಸಿಯೇಷನ್ ಎಂಬ ಸಂಘವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ನಮ್ಮ ಭಾರತೀಯರ ಆರ್ಥಿಕ ದುರವಸ್ಥೆ ಹೇಗೆ ಆಗಿದೆ, ಅದಕ್ಕೆ ಕಾರಣೀಕರ್ತರು ಯಾರು ಎನ್ನುವ ವಿಚಾರಗಳನ್ನು ಕುರಿತು, ಅದರ ಜೊತೆಗೆ ವಾಣಿಜ್ಯ ಹಾಗೂ ಉದ್ದಿಮೆಗಳು ಯಾವ ರೀತಿಯಾಗಿದ್ದಾವೆ, ಗೃಹ ಕೈಗಾರಿಕೆಗಳು ಯಾಕೆ ಅವನತಿಯನ್ನು ಹೊಂದುತ್ತಾ ಇದ್ದಾವೆ ಎನ್ನುವ ವಿಷಯದ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ಈ ಸಂಘದ ಮೂಲಕ ವಿಷದಪಡಿಸುವಂತಹ ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ. ಇದು ಸುಶಿಕ್ಷಿತ ಭಾರತೀಯರಿಗೆ ಉದ್ಯೋಗಾವಕಾಶಗಳ ಒಂದು ವ್ಯವಸ್ಥೆಯತ್ತ ಗಮನವನ್ನು ಹರಿಸುವಂತೆ ಮಾಡ್ತದೆ. ಅದರ ಜೊತೆಗೆ ಬ್ರಿಟಿಷರ ದಬ್ಬಾಳಿಕೆ, ಅವರು ಕೈಗೊಂಡಂತಹ ಆರ್ಥಿಕ ಶೋಷಣೆ, ರಾಜಕೀಯ ದಬ್ಬಾಳಿಕೆ ಇವೆಲ್ಲವೂ ಭಾರತೀಯರಿಗೆ ಅಸಹ್ಯವಾದಂತಹ ವಿಷಯ ಆಗಿತ್ತು. ಅಂಥ ಸಂದರ್ಭದಲ್ಲಿ ಲಾರ್ಡ್ ಕರ್ಜನ್, ಲಾರ್ಡ್ ಲಿಟನ್ ಇವರು ಸ್ವಲ್ಪ ಮಟ್ಟಿಗೆ ಭಾರತೀಯರ ಬೇಡಿಕೆಗಳಿಗೆ ತಮ್ಮ ಒಂದು ಆಡಳಿತದಲ್ಲಿ ಮಾನ್ಯತೆಯನ್ನು ಕೊಡುವಂತಹ ಒಂದು ಪ್ರಯತ್ನಗಳು ಭಾರತೀಯರಲ್ಲಿ ಮತ್ತಷ್ಟು ಬ್ರಿಟಿಷ್ ವಿರೋಧಿ ಭಾವನೆಯನ್ನು ತೀವ್ರಗೊಳಿಸ್ತವೆ. ಲಾರ್ಡ್ ರಿಪ್ಪನ್ನ ಸರ್ಕಾರ 1883ರಲ್ಲಿ ವರ್ಣ ತಾರತಮ್ಯ
ಧೋರಣೆಯನ್ನು ನಿವಾರಿಸುವಂತಹ ಒಂದು ಕ್ರಮವನ್ನು ಅವರೇನು ಕೈಗೊಳ್ತಾರೆ, ಅದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಆಗಿದೆ. ಅದರ ಜೊತೆಗೆ CP ಇಲ್ಬರ್ಟ್ ಎನ್ನುವರು ಒಂದು ಮಸೂದೆಯನ್ನು ತಯಾರು ಮಾಡ್ತಾರೆ. ಅದು ಭಾರತೀಯ ನ್ಯಾಯಾಧೀಶರು ಮತ್ತು ಯುರೋಪಿಯನ್ ಆರೋಪಿಗಳನ್ನು ವಿಚಾರ ಮಾಡುವಂತಹ ಅಧಿಕಾರವನ್ನು ಇಲ್ಬರ್ಟ್ ಬಿಲ್ ಎಂಬವರಿಗೆ ನೀಡಿತ್ತು. ಈ ಮಸೂದೆಯ ವಿರುದ್ಧ ವರ್ಣದ್ವೇಷಿಗಳಾದಂತಹ ಯುರೋಪಿಯನ್ ಅಧಿಕಾರಿಗಳು ಈ ಮಸೂದೆಯ ವಿರುದ್ಧ ಸಾಕಷ್ಟು ಹೋರಾಟವನ್ನು ನಡೆಸ್ತಾರೆ. ಇದರ ಉದ್ದೇಶ ಫಲಿಸದಂತೆ ಮಾಡಲಾಗ್ತದೆ. ಇದರ ಪ್ರತಿಫಲವಾಗಿ ಇದು ತಡೆಹಿಡಿಯಲ್ಪಡ್ತದೆ. ಈ ಒಂದು ವ್ಯವಸ್ಥೆ ಭಾರತೀಯರಲ್ಲಿ ಮತ್ತಷ್ಟು ಬ್ರಿಟಿಷ್ ವಿರೋಧಿ ಮನೋಭಾವನೆಯನ್ನು ಕೆರಳಿಸ್ತದೆ. ಅದರಂತೆ ರಾಷ್ಟ್ರೀಯ ಪತ್ರಿಕೋದ್ಯಮ ಹಾಗೂ ಸಾಹಿತ್ಯದ ವಿಭಾಗವೂ ಕೂಡ ಇಲ್ಲಿ ಮತ್ತಷ್ಟು ಭಾರತೀಯರಿಗೆ ವಿಶೇಷವಾದಂತಹ ಜಾಗೃತ ಮನೋಭಾವನೆಯನ್ನು ತಂದುಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ಒಂದು 19ನೇ ಶತಕದ ಉತ್ತರಾರ್ಧ ಭಾಗ ಸಾಹಿತ್ಯಿಕ ಪುನರುಜ್ಜೀವನಕ್ಕೆ ಆರಂಭ ಅಂಥೇಳಿ ಹೇಳಬಹುದಾಗಿದೆ. ಅದರಲ್ಲೂ ಅರವಿಂದ್ ಘೋಷರು ಮತ್ತು ಬಂಕಿಂಚಂದ್ರ ಚಟರ್ಜಿಯವರು ಇವರೆಲ್ಲರ ಒಂದು ಸಾಧನೆಯನ್ನು ಪರಿಗಣಿಸಿ ನಾವು ಇವರನ್ನು ರಾಷ್ಟ್ರ ನಿರ್ಮಾಪಕರಂಥೇಳಿ ಬಣ್ಣಿಸಬಹುದಾಗಿದೆ. ಅವರ ಒಂದೇ ಮಾತರಂ ಗೀತೆ ಭಾರತೀಯ ರಾಷ್ಟ್ರೀಯತೆ ಮಂತ್ರವಾಗಿ ರಾಷ್ಟ್ರಗೀತೆಯಾಗಿ ಅಪಾರ ಪ್ರಭಾವವನ್ನು ಬೀರಿದೆ. ಇದರ ಜೊತೆಗೆ ರಾಷ್ಟ್ರೀಯ ಪತ್ರಿಕೋದ್ಯಮ ವಿಭಾಗದಲ್ಲಿ ಭಾರತೀಯರಲ್ಲಿ ಆ ವಿಭಾಗ ದೇಶಪ್ರೇಮವನ್ನು, ಐಕ್ಯತೆಯ ಮನೋಭಾವನೆಯನ್ನು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದೆ. ಅದರಲ್ಲೂ ಮುಖ್ಯವಾಗಿ ಮದ್ರಾಸ್ದ ಹಿಂದೂ ಪತ್ರಿಕೆ, ಕಲ್ಕತ್ತಾದ ಅಮೃತ ಬಜಾರ್, ಪೂನಾದ ಕೇಸರಿ ಮತ್ತು ಮರಾಠ ಇಂಥ ಹಲವಾರು ಪತ್ರಿಕೆಗಳು ಸಾಕಷ್ಟು ಭಾರತೀಯರಲ್ಲಿ ದೇಶಪ್ರೇಮವನ್ನು ಉಂಟು ಮಾಡಿವೆ. ಇವೆಲ್ಲದರ ಪರಿಣಾಮವಾಗಿ ಭಾರತೀಯ ರಾಷ್ಟ್ರೀಯತೆ, ಸಾಮಾಜಿಕ ಐಕ್ಯತೆಗೆ, ಭಾರತದ ಸ್ವಾತಂತ್ರ್ಯದ ಆಂದೋಲನಕ್ಕೆ ಪ್ರೇರಕ ಶಕ್ತಿಯಾಗಿ ಪರಿಣಮಿಸಿತು. ಇದರ ಪರಿಣಾಮವಾಗಿ ಜಾಗೃತಗೊಂಡಂತಹ ಭಾರತೀಯ ಜನರ ಮನಸ್ಸಿನಲ್ಲುಂಟಾದಂತಹ ರಾಷ್ಟ್ರೀಯ ಭಾವನೆಯ ಪ್ರತಿಫಲವಾಗಿ ಏನಾಗ್ತದೆ, 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂಬ ಸಂಸ್ಥೆಯೊಂದು ಸ್ಥಾಪನೆಯಾಗಿ ಇದರ ಮೂಲಕ ನಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕೆ ಒಂದು ಮೂರ್ತ ಸ್ವರೂಪ ಏನಾಗ್ತದೆ ಸಿಗ್ತದೆ. ಇದರ ಒಂದು ವಿಷಯವನ್ನು ಆಧರಿಸಿ ನಾವು ಈ ಸೆಮಿಸ್ಟರ್ನಲ್ಲಿ ಪ್ರಥಮ ಯೂನಿಟ್ನಲ್ಲಿ ಏನು ಮಾಡಬೇಕಾಗ್ತದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಎನ್ನುವುದರ ಕುರಿತಾಗಿ ಅಧ್ಯಯನವನ್ನು ಮಾಡಬೇಕಾಗಿದೆ. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ 1885ರಲ್ಲಿ ಆಗಿದೆ. ಈ ಒಂದು ಸ್ಥಾಪನೆಗಿಂತ ಮುಂಚಿತವಾಗಿ ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಡಿಯಲ್ಲಿ ಭಾರತಕ್ಕೆ ವರ್ತಕರಾಗಿ ಬಂದಂತಹ ಇಂಗ್ಲಿಷರು ನಮ್ಮ ಭಾರತದ ರಾಜಕೀಯ ದೌರ್ಬಲ್ಯಗಳನ್ನು ಪರಿಗಣಿಸಿ ಅದರ ಲಾಭ ಪಡೆದು ಅಂತಃಕಲಹದಲ್ಲಿ ನಿರತರಾದಂತಹ ದೇಶೀಯ ಅರಸರ ಲಾಭ ಪಡೆದು ತಮ್ಮ ಕುಟಿಲೋಪಾಯಗಳ ಮೂಲಕ ಹಾಗೂ ತಮ್ಮ ಸೇನಾಪತ್ಯದ ಬಲದ ಮೂಲಕ ಭಾರತವನ್ನು ಬ್ರಿಟಿಷ್ ಅಧಿಪತ್ಯಕ್ಕೆ ಒಳಪಡಿಸಿದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಸಿಪಾಯಿ ದಂಗೆ, ಅದರ ನಂತರದಲ್ಲಿ ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಕೊನೆಗೊಳ್ಳುತ್ತದೆ. ಅಲ್ಲಿ ಬ್ರಿಟಿಷ್ ನೇರ ಆಳ್ವಿಕೆ ಪ್ರಾರಂಭ ಆಗ್ತದೆ. ಇದೆಲ್ಲದರ ಪರಿಣಾಮವಾಗಿ ಇಲ್ಲಿ ಭಾರತದ ಸ್ವಾತಂತ್ರ್ಯ ಆಂದೋಲನಕ್ಕೆ ಈ ಭಾರತೀಯ ರಾಷ್ಟ್ರೀಯತೆಯ ಒಂದು ಬಲ ಹೆಚ್ಚಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ನೇತೃತ್ವದ ಅಡಿಯಲ್ಲಿ 1883ರಲ್ಲಿ ಭಾರತೀಯರ ರಾಜಕೀಯ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕಲ್ಕತ್ತಾದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗ್ತದೆ. ಇದೇ ಮುಂದೆ ಏನಾಗ್ತದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಸೇರಿಕೊಳ್ತದೆ. ಇದರ ಒಂದು ರಾಜಕೀಯ ಹಕ್ಕುಬಾಧ್ಯತೆಗಳ ಈಡೇರಿಕೆಗಾಗಿ ಸಂವಿಧಾನಬದ್ಧ ಒಂದು ಚಳವಳಿಯನ್ನು ಸಂಘಟಿಸುವುದೇ ಇದರ ಉದ್ದೇಶ ಆಗಿರ್ತದೆ. ಈ ಉದ್ದೇಶವನ್ನು, ಈ ಮಹಾಕಾರ್ಯವನ್ನು ಈಡೇರಿಸುವ ಒಂದು ಹೊಣೆಯನ್ನು ಹೊತ್ತದ್ದೇ
ರಾಷ್ಟ್ರೀಯ ಕಾಂಗ್ರೆಸ್ ಆಗಿದೆ. ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಹೇಗಾಯಿತು, ಯಾರ ಮೂಲಕ ಆಯಿತು ಎನ್ನುವುದರ ಕುರಿತಾದಂಥ ವಿಷಯವನ್ನು ನೆಕ್ಸ್ಟ್ ಅವಧಿಯಲ್ಲಿ